ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ಪದ್ಮಕಲಾ ಅಂತ. ಮೇಡಮ್ ಈಗ ನಿಮ್ಮ ಒಂದು ಸ್ಟಾಲ್ ನೋಡ್ತಾ ಇದೆ, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಡೀತಾ ಇದೆ. ಸೊ ನಿಮ್ಮ ಒಂದು ಸ್ಟಾಲ್ ಕರ್ಟಸಿ ಇಂಡಿಯಾ ಸಂಸ್ಥೆ ಅಂತ ಹೇಳಿ. ಸೊ ಏನಿದು ಎಕ್ಸಾಕ್ಟ್ಲಿ? ನಮ್ಮ ಸಂಸ್ಥೆ ಬಂದು ಕರ್ಟಸಿ ಇಂಡಿಯಾ ಸಂಸ್ಥೆ. ನಾವು ಮಂಡ್ಯದಲ್ಲಿ ಲೊಕೇಟೆಡ್ ಆಗಿವೆ. ಅಂದ್ರೆ ನಮ್ಮ ಹೆಡ್ ಆಫೀಸ್ ಬಂದು ಮಂಡ್ಯದಲ್ಲಿದೆ. ಇದಾಗ್ಲೇ ಸುಮಾರು 27 ವರ್ಷ ಹಳೆಯ ಸಂಸ್ಥೆ. ನಾವು ಸಂಪೂರ್ಣವಾಗಿ ಸಾವಯವ ಕೃಷಿನಲ್ಲೇ ತೊಡಗಿಸ್ಕೊಂಡಿದೀವಿ ಕಾರ್ಯಕ್ರಮಗಳಲ್ಲಿ. ಅದರಲ್ಲೂ ನಾವು ಮುಖ್ಯವಾಗಿ ಕೆಲಸ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಸಂಪೂರ್ಣವಾಗಿ ಕೃಷಿಕರನ್ನ ಅವರು ಮಾಡುವಂತ ಕೃಷಿಗೆ ಆಗ್ತಾ ಇರುವಂತ ಖರ್ಚನ್ನ ಕಮ್ಮಿ ಮಾಡಿಸಿ ಸಾವಯವ ಕೃಷಿಲಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಸಾಕಷ್ಟು ರೈತರ ಸುಮಾರು ಒಂದು 6,000-7,000 ರೈತರುಗಳನ್ನ ನಾವ್ ಈಗಾಗ್ಲೇ ಸರ್ಟಿಫೈಡ್ ಮಾಡಿದೀವಿ. ಅದ್ರಲ್ಲೂ ಈಗಾಗ್ಲೇ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಅಂತ ಈ ಯೋಜನೆ ಬಂದು ಈಗಾಗ್ಲೇ ಇದು 3rd ಫೇಸ್ ಅಂದ್ರೆ 3ನೇ ಒಂದು ಯೋಜನೆನ ಅಳವಡಿಸ್ಕೊಂಡಿದೆ. ಈಗಾಗ್ಲೇ 2ನೇ ಸಲ ಮಾಡಿದೆ, 2 ಸಲ ಮಾಡಿ ಆಗಿದೆ. ಉಡುಪಿ ಮತ್ತು ತುಮಕೂರಲ್ಲಿ ನಾವು ಈ ಯೋಜನೆನ ಮಾಡಿದೀವಿ ಕೂಡ. ಇದನ್ನ ಆಗ್ಲೇ ಅದು 3rd ಇಯರ್ ಕಂಪ್ಲೀಟ್ ಆಗಿದೆ. IC1 IC2 IC3 ಅಂತ ಆರ್ಗ್ಯಾನಿಕ್ ಕೂಡ ಆಗಿದೆ. ಯೋಜನೆ ಉದ್ದೇಶ ಬಂದು ರೈತರನ್ನ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿಸಿ ಮಣ್ಣನ್ನ ಫಲವತ್ತತೆಯನ್ನ ಕಾಪಾಡೋದು, ಅವರಿಗೆ ಸಾವಯವ ಕೃಷಿ ಮಾಡೋದು ಹೇಗೆ ಅಂತ ತರಬೇತಿ ಕೊಡೋದು, ಅವರನ್ನ ಹೊರಗಡೆ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡೋಗಿ ಅವರನ್ನ ಮಾಡಿಸುವಂತದ್ದು, ಹಾಗೆ ಅವರಿಗೆ ಸರ್ಟಿಫಿಕೇಟ್ ಮಾಡುವಂತದ್ದು, ಹೀಗೆ ಬ್ರ್ಯಾಂಡ್ ಮಾಡಿ ಹೇಗೆ ಮಾರಾಟ ಮಾಡ್ಬೇಕು ಅಂತ ಅನ್ನುವಂಥದ್ದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ PGS ಪ್ರಾಡಕ್ಟ್ ಅಂತ ನಾವೇನು ಮಾಡಿಲ್ಲ. ಮುಂದಿನ ವರ್ಷದಲ್ಲಿ IC2 ಅಂತ ಆಗುತ್ತೆ. ಆಗ ನಾವು ಈ ಪ್ರಾಡಕ್ಟ್ ಅನ್ನ IC2 ಅಥವಾ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಮಾಡ್ತೀವಿ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಎಲ್ಲ ಆರ್ಗ್ಯಾನಿಕ್ ನಮ್ದು ಆರ್ಗ್ಯಾನಿಕ್ ಅಂತ ಮಾಡ್ತಾ ಇದ್ದಾರೆ. ಸುಮಾರು ಸ್ಟೋರ್ ಗಳಲ್ಲಿ ಔಟ್ಲೆಟ್ ಗಳಲ್ಲಿ ಸಾಕಷ್ಟು ನಾವು ಏನಂದ್ರೆ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂದ ತಕ್ಷಣ ಎಲ್ಲಾ ತುಂಬಾ ಜನ ಏನಂದ್ರೆ ಆರೋಗ್ಯವಾಗಿರ್ತೀವಿ ಅಂತ ಬೈ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ನಾನೇನ್ ಹೇಳೋದಂತಂದ್ರೆ ಯಾರು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ ಅವ್ರದ್ದು ಸರ್ಟಿಫಿಕೇಶನ್ ಇರಲ್ಲ, ಮತ್ತೆ ಅಂಗಡಿಗಳಲ್ಲೂ ಸರ್ಟಿಫಿಕೇಶನ್ ಮಾಡಿಸ್ಕೊಳಲ್ಲ. ಯಾವ ರೈತಂದು ಅಂತ ಕೋಡ್ ಇರಲ್ಲ, ಯಾವ್ದೇ ರೀತಿ ಇದಿರಲ್ಲ. ಅಂತದ್ರಲ್ಲೂ ಆರ್ಗ್ಯಾನಿಕ್ ಅಂದ್ರೆ ರೈತರು ಬೆಳೆದಿದ್ದಾರೆ ಅಂದ ತಕ್ಷಣ ನಮ್ಮ ಗ್ರಾಹಕರು ಬಂದು ಬೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಆರೋಗ್ಯ ಬೇಕು. ಇವತ್ತಿನ ಸಮಯದಲ್ಲಿ ಶುಗರ್, BP ಮತ್ತೆ ಹುಟ್ಟಿದ ಮಕ್ಕಳಲ್ಲಿ ಜಾಂಡೀಸು, ಕಿಡ್ನಿ ಸ್ಟೋನ್ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದ್ ಯಾವ್ದ್ರಿಂದ ಬರ್ತಾ ಇದೆ ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ. ಅದನ್ನ ಕಮ್ಮಿ ಮಾಡ್ಬೇಕು, ಮತ್ತೆ ಹಳೆ ತಲೆಮಾರುಗಳಿಂದ ಮಾಡಿದಂತ ಒಂದು ಕೃಷಿಯನ್ನ ನೆನಪಿಸ್ಬೇಕು ಅಂತ ಈ ಯೋಜನೆ ಬಂದಿದೆ, ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಅಂತ. ಆ ಯೋಜನೆನಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ರೈತರನ್ನ ನಾವು ಸಾವಯವ ಕೃಷಿ ಕಡೆಗೆ ಎಳೆದು ತರ್ತಾ ಇದೀವಿ. ಅದರಲ್ಲಿ ನಾವು ನಮ್ಮ ತೋಟಗಾರಿಕೆ ಇಲಾಖೆ ಕೊಪ್ಪಳ ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆ ಕರ್ನಾಟಕ ತೋಟಗಾರಿಕೆ ಇಲಾಖೆ ಲಾಲ್ಬಾಗಿಂದ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಜೈವಿಕ ಕೇಂದ್ರಗಳಲ್ಲೂ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮಂಡ್ಯ ಅಂತಾನೆ ತಿಳ್ಕೊಂಡು, ನಮ್ಮ ಮಂಡ್ಯ ಕಡೆ ಇರ್ಬೋದು ಅಥವಾ ಮೈಸೂರು ಭಾಗನೇ ಇರ್ಬೋದು. ಸೊ ಅಲ್ಲೂ ಕೂಡ ಈ ಒಂದು ಯೋಜನೆಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ? ನಾನೇನ್ ಹೇಳೋದು ಅಂದ್ರೆ 1918, 19, 20 ಅವಾಗ ಕೂಡ ಯೋಜನೆ ಬಂದಿತ್ತು. ಅದಕ್ಕೂ ಮೊದ್ಲು 2019 18, 19ರಲ್ಲಿ. ಅದಕ್ಕೂ ಮೊದ್ಲೇ ಈ ಯೋಜನೆ ಕರ್ನಾಟಕಕ್ಕೆ ಬಂದದ್ದು 2015, 16. ಆಗ ಕೃಷಿ ಇಲಾಖೆಯಲ್ಲಿ ಬಂದಿತ್ತು. ಆಗ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಸುಮಾರು 514 ಗುಂಪುಗಳನ್ನ ಮಾಡಿ ಸಾವಯವ ಕೃಷಿಕರನ್ನ ಗುರುತಿಸಿದ್ದಾರೆ. ಮತ್ತೆ ಇವಾಗ 19 ಜಿಲ್ಲೆಗಳಲ್ಲಿ 2018, 19ರಲ್ಲಿ ಇದೇ ರೀತಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಮಾಡಿ ಅದನ್ನು ಕೂಡ ರೈತರನ್ನ ಸಾವಯವಕ್ಕೆ ಸರ್ಟಿಫೈಡ್ ಮಾಡಿದ್ದಾರೆ. ಇದು ಬಂದು ಕೇಂದ್ರ ಸರ್ಕಾರದ ಯೋಜನೆ ಸರ್, ರಾಜ್ಯ ಸರ್ಕಾರದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಓಕೆ, ಈಗ ಇದಕ್ಕೆ ಯಾವುದೇ ರೀತಿ ರೈತರು ವಂತಿಗೆ ಅಂದ್ರೆ ಫೀಸ್ ಏನಾದ್ರು ಕೊಡ್ಬೇಕಾಗಿರ್ತದೆ? ಖಂಡಿತ ಇಲ್ಲ ಸರ್. ನಾವೇನಂತಂದ್ರೆ ಈ ಯೋಜನೆನ ಎಲ್ಲಿ ಡ್ರೈ ಲ್ಯಾಂಡ್ ಇರುತ್ತೆ, ಎಲ್ಲಿ ರೈತರು ಜಾಸ್ತಿ ಆಸಕ್ತರಾಗಿರ್ತಾರೆ, ಸಾವಯವ ಕೃಷಿನಲ್ಲಿ ಆಸಕ್ತರಾಗಿರ್ತಾರೆ, ಆ ಒಂದು ಜಿಲ್ಲೆಗಳಲ್ಲಿ ಆ ಒಂದು ಜಾಗದಲ್ಲಿ ಹೋಬಳಿಗಳಲ್ಲಿ ಆಯ್ಕೆ ಮಾಡ್ಕೋತೀವಿ. ಮತ್ತೆ ಮೊದಲು ರೈತರನ್ನ ನಾವು ಆಸಕ್ತಿ ಭರಿತರನ್ನಾಗಿ ಮಾಡ್ತೀವಿ. ನಾವು ಸಾವಯವ ಕೃಷಿ ಮಾಡ್ಬೇಕು, ಈ ತರ ಮಾಡ್ತೀರಾ ಅಂತ ಹೇಳಿ ಇದರಿಂದ ಏನ್ ಲಾಭ ಇದೆ ಅಂತ ಎಲ್ಲ ಮಾಹಿತಿ ಕೊಟ್ಟು ಸರ್ವೆ ಮಾಡಿ ಅವರನ್ನ ನಾವು ಪ್ರಮಾಣೀಕರಣ ಮಾಡ್ಸಕ್ಕೆ ಅಗ್ರಿಮೆಂಟ್, ರೈತರ ಪ್ರಮಾಣ ವಚನ ತಗೊಂಡು
ಅವರಿಂದ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ರೈತರಿಗೆ ಸಾವಯವ ಕೃಷಿ ಮಾಡೋದು ಹೇಗೆ ಅಂತ ಮಾಹಿತಿ ಕೊಟ್ಟು ಒಂದು ಟ್ರೈನಿಂಗ್ ಏನಾದ್ರು ಕಂಡಕ್ಟ್ ಮಾಡ್ತೀವಿ. ಖಂಡಿತ ಸರ್. ಈಗ ಈಗ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡ್ಬೇಕು ಅಂತಂದ್ರೆ ಸೆಟ್ ಆಫ್ ಪೀಪಲ್ ಅಂದ್ರೆ ಒಂದು ಗುಂಪು ಅಂತ ಮಾಡ್ಬೇಕು ಅಂದ್ರೆ ಒಂದಷ್ಟು ಜನ ಬೇಕಾಗುತ್ತೆ. ಈಗ ಎಷ್ಟು ಜನ ಮಿನಿಮಮ್ ಬೇಕಾಗುತ್ತೆ ಮೇಡಮ್? ಎಷ್ಟು ಜನ ರೈತರು ಮಿನಿಮಮ್ ಬೇಕಾಗುತ್ತೆ? ಸರ್, ನಾನು ಕೊಪ್ಪಳದಲ್ಲಿ 2000 ಹೆಕ್ಟರ್ ತಗೊಂಡಿದ್ದೀನಿ. ಸೊ ಅದಕ್ಕೆ 2000 ಹೆಕ್ಟರ್ ಅಂತಂದ್ರೆ 5 ಎಕರೆಗೆ ಲಿಮಿಟೇಷನ್ ಮಾಡಿದ್ದಾರೆ. ಒಬ್ಬ ರೈತ ಅಂದ್ರೆ 2 ಹೆಕ್ಟರ್ ಮಾತ್ರ ತಗೋಬಹುದು ಅಂತ. ಸೊ ಹಂಗಾಗಿ 1000 ಜನನ ನಾವ್ ಈಗಾಗ್ಲೇ ಒಟ್ಟುಗೂಡಿಸಿದ್ದೇವೆ. ಮತ್ತೆ ಯಲಬುರ್ಗಾ ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ಕಲ್ಗಡೆ ಹೋಬಳಿನಲ್ಲಿ, ಯಲಬುರ್ಗಾದಲ್ಲಿ ವೆಂಕಲಕುಂಟ ಹೋಬಳಿನಲ್ಲಿ ನಾವು ರೈತರನ್ನ ಗುಂಪುಗಳನ್ನ ಮಾಡಿದೀವಿ. ಇರ್ಕಲ್ಗಡದಲ್ಲಿ 70 ಗುಚ್ಛಗಳನ್ನ ಮಾಡಿದೀವಿ. ಯಲಬುರ್ಗಾದಲ್ಲಿ 30 ಗುಚ್ಛಗಳನ್ನ ಮಾಡಿದೀವಿ. ಈಗ ರೈತರಿಗೆ ಈಗಾಗ್ಲೇ ಮೊದಲ ಹಂತದ ಮಾಹಿತಿ, ಇದನ್ನ ಏನಾಗತ್ತೆ, ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೋದು, ನಾವ್ ಯಾಕೆ ಸಾವಯವ ಕೃಷಿ ಮಾಡ್ಬೇಕು, ಮುಂದೆ ನಮ್ಗೆ ಮಕ್ಕಳಿಗೆ ಏನ್ ಪ್ರಯೋಜನ ಇದರಿಂದ, ಯಾಕೆ ಇದನ್ನ ಮಾಡಿದ್ರೆ ನಮ್ಮ ರೈತರು ಏನು ಅದರಿಂದ ಮುಂದಿನ ಪೀಳಿಗೆಗೆ ಏನ್ ಕೊಡ್ಬೋದು ಅನ್ನೋ ಮಾಹಿತಿಯನ್ನ ನಾವು ಕೊಟ್ಟಿದೀವಿ ಸರ್. ಮಣ್ಣಿನ ಫಲವತ್ತತೆ ಹೇಗ್ ಕಾಪಾಡ್ತೀವಿ, ಮತ್ತೆ ನಾವ್ ಯಾಕೆ ಜಮೀನುಗಳಲ್ಲಿ 2 ದಿವಸ ನೀರ್ ಹರಿಸಿದ್ರೆ ತಕ್ಷಣಕ್ಕೆ ಗಿಡಗಳು ಒಣಗುತ್ತೆ ಅನ್ನೋ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ರೈತರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ನಾವು ಈಗಾಗ್ಲೇ ಅವರನ್ನ ಸಾವಯವ ಕೃಷಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಇದಕ್ಕಿಂತ ಅತಿ ಹೆಚ್ಚು ಸಾವಯವ ಕೃಷಿಯ ಪ್ರಾಡಕ್ಟ್ಗಳು ನಮ್ಗೆ ಸಿಗ್ತಾ ಹೋಗ್ತವೆ, ಬೆಳೆಗಳು ಸಿಗ್ತಾ ಹೋಗ್ತವೆ. ಸೊ ಗ್ರಾಹಕರಿಗೆ ದಯಮಾಡಿ ಸರ್ಟಿಫಿಕೇಶನ್ ಆಗಿದ್ರೆ ನೇರವಾಗಿ ರೈತರಿಂದ ಬೈ ಮಾಡಿ ಅಂತ ಅಂದ್ರೆ ಈಗ ಸುಮ್ನೆ ಆರ್ಗ್ಯಾನಿಕ್ ಅನ್ನೋ ಬದಲು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಏನಿರ್ತಾರೆ ಅವ್ರ ಹತ್ರ ನೀವು ಪ್ರಾಡಕ್ಟ್ಸ್ ನ ಬೈ ಮಾಡಿ ಅಂತ ಹೇಳ್ತಾರೆ. ಖಂಡಿತ ಸರ್. ಸರ್ಟಿಫಿಕೇಶನ್ ಆಗಿರುವಂತ ರೈತರು ಎಲ್ಲೋ ಹೊರಗಡೆ ಕುತ್ಕೊಂಡು ಅಥವಾ ತುಂಬಾ ಅಲ್ಲಿಂದ ಇಲ್ಲಿಗೆ ಸಾಗಾಣಿಕೆ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಏನಾಗ್ತಾ ಇದೆ, ಅವರು ಯಾರು ಬರ್ತಾರೆ ಅವರನ್ನೇ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಈ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆಯಿಂದ ಮೇಳಗಳು ಈ ತರ ಎಲ್ಲ ಮಾಡಿದಾಗ ನೇರವಾಗಿ ರೈತರೇ ಭಾಗವಹಿಸಿರ್ತಾರೆ. ಅಂತ ರೈತರುಗಳ ಫೋನ್ ನಂಬರ್ಗಳು ತಗೊಂಡು ದಯಮಾಡಿ ಅಂತವ್ರ ಹತ್ರ ನೀವು ನಾವು ಬೆಳೆದಿರುವಂತ ಬೆಳೆಗಳನ್ನ ಖರೀದಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಈಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಇನ್ ಕೇಸ್ ಯಾವುದೇ ರೈತರಿಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅವ್ರು ನಮ್ಮ ಸಂಸ್ಥೆ ಇರ್ಬೋದು ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳಿ. ಕಾಂಟ್ಯಾಕ್ಟ್ ನಂಬರ್ ಬಂದು 9742666725 ಅಂತ. ನಿತಿನ್ ಅಂತ ಇರ್ತಾರೆ, ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್. ಅವರು ಆಫೀಸಲ್ಲಿ ಕೂಡ ಇನ್ಚಾರ್ಜ್ ಆಗಿರ್ತಾರೆ. ಅವರು ನಿಮ್ಗೆ ಯಾವ್ದೇ ರೀತಿ ದೂರವಾಣಿ ಯಾವಾಗ್ಲೇ ಮಾಡಿದ್ರು ಅವ್ರಿಗೆ ಅವೈಲಬಲ್ ಇರ್ತಾರೆ. ಮತ್ತೆ ಬೇರೆ ಕಡೆ ಯಾರಾದ್ರೂ ರೈತರು ನಾವು ಸಾವಯವ ಕೃಷಿ ಮಾಡ್ತಾ ಇದೀವಿ ಅಂದ್ರೆ ದಯಮಾಡಿ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ವಿಚಾರಿಸಿ. ಈಗಾಗ್ಲೇ ಅಲ್ಲಿ ಎಲ್ಲಾ ರೈತರುಗಳು ಯಾರೆಲ್ಲ ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂತವರಿಗೆ ಸರ್ಟಿಫಿಕೇಶನ್ ಮಾಡಿಸ್ಕೊಡ್ಬೇಕು ಅಂತ ಒಂದು ಚರ್ಚೆ ಆಗ್ತಾ ಇದೆ. ಅವರು ನಿಮ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ, ಎಲ್ಲಿ ಸರ್ಟಿಫಿಕೇಶನ್ ಮಾಡಿಸ್ಬೇಕು ಅನ್ನೋ ಮಾಹಿತಿ ಕೊಡ್ತಾರೆ. ದಯಮಾಡಿ ಸರ್ಟಿಫಿಕೇಶನ್ ಮಾಡಿಸಿ ಮತ್ತೆ ಸಾವಯವ ಕೃಷಿನಲ್ಲೇ ಬೆಳೀರಿ. ದಯಮಾಡಿ ಮಣ್ಣನ್ನ ಉಳಿಸಿ. ಥ್ಯಾಂಕ್ ಯು.